ಸೊ ನಿಮ್ಮ ಶಾರ್ಟ್ ಫಿಲ್ಮ್ಸ್ ಗಳದ್ದೆಲ್ಲ ಸಕ್ಸಸ್ ನೋಡ್ತಾ ಬಂದ್ರೆ ಯಾವ ವಯಸ್ಸಿನವರು ಜಾಸ್ತಿ ಇಷ್ಟಪಟ್ಟು ನೋಡ್ತಾರೆ ನಿಮ್ಮ ಶಾರ್ಟ್ ಫಿಲ್ಮ್ಸ್? ಅದೇ ಈಗಲೇ ಹೇಳ್ದಂಗೆ ಅಂದ್ರೆ 35 years ಅಬೌವ್ ಅಂದ್ರೆ ಮೇ ಬಿ ಎಲ್ಲ ಮ್ಯಾರಿಡ್ ಕಪಲ್ಸ್, ಮ್ಯಾರಿಡ್ ಪೀಪಲ್ಗೆ ಆಲ್ಮೋಸ್ಟ್ ಈಗ ನಾವು ಶೆಟ್ಟಿ ಸಂಸಾರದಲ್ಲೂ ಎಲ್ಲ ಅಂದ್ರೆ ಅವ್ರ ಮನೇಲಿ ಡೈಲಿ ಆಗೋ ಇನ್ಸಿಡೆಂಟ್ಸ್ ಗಳನ್ನ ರೀಕಾಲ್ ಮಾಡುತ್ತೆ. ಸೊ ಯಾವಾಗ ರಿಯಾಲಿಟಿ ಕಂಟೆಂಟ್ ನ ನಾವು ಜಾಸ್ತಿ ಪೋಟ್ರೆ ಮಾಡ್ತೀವಿ, ಸೊ ಅದನ್ನ ಜನ ತುಂಬಾ ಇಷ್ಟಪಡ್ತಾರೆ, ಅದನ್ನ ಪುನಃ ಶೇರ್ ಮಾಡ್ತಾರೆ. ನಮ್ಮನೇಲಿ ಈ ತರ ನಡೆಯುತ್ತೆ, ನಿಮ್ಮನೇಲಿ ಹಿಂಗ್ ನಡೆಯುತ್ತಾ ಅಂತ ಕೇಳ್ತಾರೆ. ಸೊ ಅದೇ ತರ ಆ ತರ ಇನ್ಸಿಡೆಂಟ್ಸ್ ಗಳು ತುಂಬಾ ಜನರಿಗೆ ಕನೆಕ್ಟ್ ಆಗುತ್ತೆ. ಸೊ ಅದರಿಂದ ಅಬೌವ್ 35 years ಅಂದ್ರೆ ಯೂಟ್ಯೂಬ್ ಅಲ್ಲಿ ನಾನ್ ನೋಡಿದ ಪ್ರಕಾರ ಅಬೌವ್ 35 years 30 years ಮೇಲಿನವ್ರಿಗೆ ಜಾಸ್ತಿ ಕ್ಯಾಚಿ ಫೀಲ್ ಆಗ್ತದೆ. ಯಸ್, ಅದು ಹೌದು. ಬಿಕಾಸ್ ನೀವು ಇವಾಗ ಮದ್ವೆ ರಿಲೇಟೆಡ್ ಅಥವಾ ಮನೆ ರಿಲೇಟೆಡ್ ಗಂಡ ಹೆಂಡತಿ ಅಂತ ಅಂದ್ರೆ ಇವಾಗ ನೋಡೋರಿಗೆ ನನಗೆ ಆದ್ರೂ ಕೂಡ ಇವಾಗ ನಾರ್ಮಲ್ ವ್ಯೂವರ್ಗೆ ನಮ್ಮ ಅಪ್ಪನ ಜೊತೆ ಈ ತರ ಜಗಳ ಆಡ್ತೀರ, ನಮ್ಮ ಅಪ್ಪ ಅಮ್ಮ ಈ ತರ ಜಗಳ ಆಡ್ತಾರಲ್ವಾ ಅಂತಾನೆ ಅನ್ಸುತ್ತೆ. ಸೊ ನೀವು ಆರಂಭದಿಂದಲೂ ಅಂದ್ರೆ ಸ್ಟಾರ್ಟಿಂಗ್ ನಲ್ಲೂ ಕೂಡ ಪ್ರೊಫೆಷನಲ್ ಟೀಮ್ ಗಳ ಜೊತೆನೆ ಕೆಲಸ ಮಾಡ್ತಾ ಬಂದಿದ್ದೀರಾ ಅಲ್ವಾ? ಸೊ ನೀವು ಕೆಲಸ ಮಾಡಿದ ಆ ಟೀಮ್ ಗಳ ಬಗ್ಗೆ ಇವಾಗ ನೆನಪಿಸ್ಕೊಂಡು ಹೇಳೋದಾದ್ರೆ ಏನ್ ಹೇಳ್ತೀರಾ? ಅಂದ್ರೆ ಫಸ್ಟ್ ಮಾಡಿದ್ದು ಜಯರಾಮ್ ಸರ್ ಜೊತೆ. ಸೊ ಅಂದ್ರೆ ಅವರು ತುಂಬಾ ಕ್ಲಿಯರ್ ಇದ್ದಾರೆ, ಅಂದ್ರೆ ಅವ್ರಿಗೆ ಏನ್ ಬೇಕು. ಈಗ ಒಂದೇನೋ ಕಂಟೆಂಟ್ ಮಾಡ್ಕೊಂಡಿದ್ದಾರೆ, ಚಟ್ರ ನಂಗೆ ಇದೇ ತರ ಬೇಕು, ಹಿಂಗೆ ಬೇಕು, ಇಷ್ಟ ಮಾಡಿ ಸಾಕು, ಜಾಸ್ತಿ ಬೇಡ. ಸೊ ಆತರ. ಸೊ ಹಂಗಿದ್ದಾಗ ನಮಗೂ ಕ್ಲಾರಿಟಿ ಇರುತ್ತೆ, ಓಕೆ ಇಷ್ಟ ಮಾಡಿದ್ರೆ ಕರೆಕ್ಟ್ ಆಗಿರುತ್ತೆ, ಓಕೆ ಇದು ರೀಚ್ ಆಗ್ತಾ ಇದೆ, ಆ ಸೀನಿಗೆ ಅದು ಕನ್ವೆ ಆಗ್ತಾ ಇದೆ ಅಂತ ನಮ್ಗೊಂದು ಕ್ಲಾರಿಟಿ ಇರುತ್ತೆ. ಸೊ ಅವ್ರದ್ದು ಬಂದು ಆತರ ತುಂಬಾ ಒಂಥರ ಸ್ವಲ್ಪ ಸ್ಟ್ರಿಕ್ಟ್ ಕೂಡ ಅವರು. ಸೊ ಆ ಥರ ಒಂಥರ ಸ್ಟ್ರಿಕ್ಟ್ ಆಗಿ ಹಿ ಈಸ್ ವೆರಿ ಕ್ಲಿಯರ್ ಹೌ ಮಚ್ ಹಿ ವಾಂಟ್ಸ್, ಹಿ ಟೇಕ್ಸ್ ದಟ್, ಅಷ್ಟೇ ಎಷ್ಟು ಬೇಕು ಅಷ್ಟೇ ತಗೊಳ್ತಾರೆ. ಸೊ ಅದ್ರ ನಂತರ ನೆಕ್ಸ್ಟ್ ನನಗೆ ಪರಿಚಯ ಆಗಿದ್ದು ಸುಮನ್ ಸರ್ ಅಂತ, ಅದೀಗ ಜುಗ್ಗನನ್ ಗಂಟ ಅಂತ ರಿಲೀಸ್ ಆಗಿದೆ. ಸೊ ಸುಮನ್ ಸರ್ ಆಗಿರ್ಬೋದು, ಮತ್ತೆ ಹೇಮಂತ್ ಆಗಿರ್ಬೋದು, ಇವರಿಬ್ರು ನನಗೆ ಆ್ಯಕ್ಚುಲಿ ತುಂಬ ಅಂದರೆ ನಾನು ನಂದು ಲೀಡಾಗಿ ನಾನು ಕಾಣಿಸ್ಕೋಬೇಕು ಅಂತ ಬಂದಾಗ ಹೇಮಂತ್ ಮತ್ತೆ ಸುಮನ್ ಸರ್ ನನಗೆ ತುಂಬಾ ಇದು ಮಾಡಿದ್ದಾರೆ, ಕಲ್ಸಿದ್ದಾರೆ. ಸುಮನ್ ಸರ್ ಜೊತೆಗೆ ನಾನು ಏನೆಲ್ಲ ಕಲ್ತಿದ್ದೀನಿ ಅಂದ್ರೆ, ನಾವು ಫಸ್ಟ್ ಅವ್ರ ಜೊತೆ ಮಾಡಿದ್ದು ಡಿಯರ್ ಜಾನು ಅಂತ ಒಂದು ಶಾರ್ಟ್ ಫಿಲ್ಮ್. ಅಂದ್ರೆ ಅದೊಂದು 2 years ಬ್ಯಾಕ್ ಆಕ್ಚುಲಿ ನಾವು ಅದನ್ನ ಶೂಟ್ ಮಾಡಿದ್ವಿ. ಶೂಟ್ ಅಂದ್ರೆ 2 years ಬ್ಯಾಕ್ ನಾವು ಆಕ್ಚುಲಿ ಸ್ಟಾರ್ಟ್ ಮಾಡಿದ್ದೆ ಅದು ಕಂಟೆಂಟ್. ಸೊ ಆಗ ನಂಗೆ ಅವ್ರದ್ದು ನಾನು ಯಾವುದು ಸುಮನ್ ಸರ್ದು ಇದು ರೆಕಮೆಂಡೇಶನ್ ಅಂತ ಒಂದು ಶಾರ್ಟ್ ಫಿಲ್ಮ್ ನೋಡಿದ್ದೆ. ಸೊ ಆ ಶಾರ್ಟ್ ಫಿಲ್ಮ್ ನಂಗೆ ತುಂಬಾ ಇಷ್ಟ ಆಗಿತ್ತು. ಓಕೆ ಅಂದ್ರೆ ಇವ್ರನ್ನ ಪರಿಚಯ ಮಾಡ್ಕೋಬೇಕು ಅನ್ನೋ ಒಂದು ಇಂಟೆನ್ಷನ್ ಇತ್ತು. ಇನ್ನೊಬ್ಬ ಫ್ರೆಂಡ್ ಇದ್ದ ನಂದು, ಅಂದ್ರೆ ವಿಜಯ್ ಅಂತ. ಸೊ ಅವ್ರ ಥ್ರೂ ನನಗೆ ಸುಮನ್ ಸರ್ದು ಪರಿಚಯ ಆಯಿತು. ಸೊ ಸುಮನ್ ಸರ್ ಜೊತೆಗೆ ಅದು ಡಿಯರ್ ಜಾನು ಅಂತ ಶಾರ್ಟ್ ಫಿಲ್ಮ್ ನಾವು ಸ್ಟಾರ್ಟ್ ಮಾಡಿದಾಗ, ಅಂದರೆ ನಾನು ಅಲ್ಲಿ ಮಾಡ್ತಿದ್ವಿ ಅದಕ್ಕಿಂತ ಮುಂಚೆ, ಡಿಯರ್ ಜಾನು ಮಾಡೋಕ್ಕಿಂತ ಮುಂಚೆ ನಾನು ಮಾಡಿದ್ದೆ ಅದು ಇದು ಮೀಸೆ ಮುಚ್ಚಡೆ ಆಗಿರ್ಬೋದು, ಮತ್ತೆ ಸಡನ್ ಆಗಿ ಬತ್ತಿ ಟ್ರೈನ್ ಆಗುತ್ತೆ, ಅದರಲ್ಲೆಲ್ಲ ನಾನು ಏನು ಕಲ್ತಿದ್ದೆ ಅದು ಯಾವುದು ನನಗೆ ಅಂದರೆ ಇಲ್ಲಿ ಬಂದಾಗ ಇದೊಂದು ಕಂಪ್ಲೀಟ್ ಡ್ರಾಮ್ಯಾಟಿಕ್ ಶಾರ್ಟ್ ಫಿಲ್ಮ್ ಆಗಿರೋದ್ರಿಂದ ಏನಾಯ್ತು ಅಂದರೆ ನಾನಲ್ಲಿ ಅಂದ್ರೆ ನಂದು ಟೈಮಿಂಗ್ ಇರ್ತಿತ್ತು, ಅಂದ್ರೆ ಅವರು ಹೇಳಿದ ತಕ್ಷಣ ರಪ್ ಅಂತ ಹೇಳೋದು ಆ ಥರ ಇರ್ತಿತ್ತು. ಬಟ್ ಇಲ್ಲಿ ಡ್ರಾಮಾ ಅಂತ ಬಂದಾಗ ನಾವು ಎಷ್ಟು ಟೈಮ್ ಕೊಡ್ತೀವಿ, ಎಷ್ಟು ಟೈಮ್ ಕೊಟ್ಟು ಆ್ಯಕ್ಟ್ ಮಾಡ್ತೀವಿ ಅದಷ್ಟು ಅಂದ್ರೆ ಕನೆಕ್ಟ್ ಆಗೋದು, ಎಷ್ಟು ಟೈಮ್ ಕೊಟ್ಟು ಆ್ಯಕ್ಟ್ ಮಾಡ್ತೀವಿ ಅಷ್ಟು ಕನೆಕ್ಟ್ ಆಗ್ತಿತ್ತು. ಸೊ ನಾನು ಫಸ್ಟಿಗೆ ಎಲ್ಲ ಆ್ಯಕ್ಟ್ ಮಾಡಬೇಕಾದ್ರೆ ಫುಲ್ ಡೈಲಾಗ್ ಹೇಳಿದ ತಕ್ಷಣ ರಪ್ಪ ಹೇಳ್ತಿದ್ದೆ. ಸೊ ಅದೆಲ್ಲ ವರ್ಕೌಟ್ ಆಗ್ತಿದ್ದಿಲ್ಲ. ಡ್ರಾಮಾ ಅಂತ ಬಂದಾಗ ಅದರದ್ದೇ ಆದ ಒಂದು ಫಾರ್ಮ್ ಇದೆ, ಅದಕ್ಕೆ ಎಷ್ಟು ನಾವು ಟೈಮ್ ಕೊಟ್ಟು ಎಷ್ಟು ಫೀಲ್ ಮಾಡಿ ಆ್ಯಕ್ಟ್ ಮಾಡ್ತೀವಿ ಅಷ್ಟು ಅದು ಇಂಪ್ಯಾಕ್ಟ್ ಆಗುತ್ತೆ. ಸೊ ಇದೆಲ್ಲ ನಾನು ಬಂದು ಕಲ್ತಿದ್ದು ಇವ್ರ ಹತ್ರ, ಯಾರ ಹತ್ರ, ಸುಮನ್ ಸರ್ ಹತ್ರ. ಸೊ ಆ ಥರ ಪ್ರತಿಯೊಬ್ಬರ ಹತ್ರ ನನಗೆ ಕಲಿಯೋಕ್ಕೆ ಸಿಕ್ತು ಹೊರತು ದುಡ್ಡು ಬಂತ ಇಲ್ಲೋ ಅದು ಸೆಕೆಂಡ್ರಿ. ಬಟ್ ಅದಕ್ಕಿಂತ ಮುಂಚೆ ನೋಡೋದಂತಾರೆ ಏನೆಲ್ಲ ಕಲ್ತು ಇವ್ರ ಹತ್ರ, ಹೇಮಂತ್ ಹತ್ರ ಆಗಲಿ, ಸುಮನ್ ಸರ್ ಹತ್ರ ಆಗಲಿ, ಅವ್ರ ಹತ್ರ ಪ್ರತಿಯೊಬ್ಬರ ಹತ್ರ ನಾನು ತುಂಬ ಕಲ್ತಿದ್ದೀನಿ. ಸೊ ಹಾಗೆ ಈಗ ಹೇಮಂತ್ ಅಂತ ಹೇಳಿದ್ರೆ ಅವನು ಕಂಪ್ಲೀಟ್ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ ಎಲ್ಲಿಂದ ಬರ್ತಿರೋ ನೀವೆಲ್ಲ ಅಂತ ಒಂದು ಸೀರೀಸ್ ಮಾಡಿದ್ವಿ ಯಾವುದು ಯೂಟ್ಯೂಬಲ್ಲಿ. ಅದು ಕಂಪ್ಲೀಟ್ ಕಾಮಿಡಿ ಓರಿಯೆಂಟೆಡ್. ಅವನ ಹತ್ರನೂ ಅಷ್ಟೇ ಅವನದು ಡೈಲಾಗ್ಸ್, ಪ್ರತಿಯೊಂದು ಡೈಲಾಗ್ಸ್ ಇದೆಯಲ್ಲ, ಅಂದರೆ ತುಂಬ ಒಂಥರ ಶಾರ್ಪ್ ಆಗಿರುತ್ತೆ. ಈಗ ಒಬ್ರು ಕೌಂಟರ್ ಕೊಡ್ತಿದ್ದಾರೆ ಅಂತ ಆದರೆ ನಮ್ಮ ಅಂದರೆ ಕಂಪ್ಲೀಟ್ ಡೈಲಾಗ್ ಓರಿಯೆಂಟೆಡ್ ಆಗಿ ಒಂದು ತುಂಬ ಸಕ್ಕತ್ತಾಗಿ ಬರೀತಾನೆ ಯಾರು, ಹೇಮಂತ್. ಹಾಗೆ ಪ್ರತಿಯೊಬ್ಬರ ಹತ್ರ ನಾನು ತುಂಬ ಕಲ್ತಿದ್ದೀನಿ. ಸೊ ಅವ್ರವ್ರ ಬಗ್ಗೆ ಹೇಳೋದಂತಾದರೆ ಎಂತ ಹೇಳಿ, ಅವರು ದೇ ಆರ್ ಮೈ ಟೀಚರ್ಸ್ ಅಷ್ಟೇ. ನಿಮ್ ಕಣ್ಣಲ್ಲೇ ಖುಷಿ ಕಾಣಿಸಿದೆ, ಎಷ್ಟು ಪ್ರೌಡ್ ಫೀಲಿಂಗ್ ಆಗಿ ಹೇಳ್ಕೊಳ್ತಿದ್ರು. ಆ ಡೇಸ್ ಎಲ್ಲ ಒಂದ್ಸರಿ ತಿಳ್ಕೊಂಡು ಬಂದಂಗೆ. ಅದೇ ದೇ ಆರ್ ಆಲ್ ಮೈ ಟೀಚರ್ಸ್, ಎಲ್ಲ ತುಂಬಾ ಕಲಿಸಿದ್ದಾರೆ. ಅದಕ್ಕೆ ಹೇಳಿದ್ರಲ್ಲ ಒಂದ್ ಲೈನ್, ಈ ಪ್ಯಾಷನ್ ಫಾಲೋ ಮಾಡ್ಕೊಂಡು ಬಂದಾಗ ಹಣ ಸೆಕೆಂಡ್ರಿ, ಫಸ್ಟ್ ಕಲಿಯೋದಿರುತ್ತೆ ಆಕ್ಚುಲಿ. ಒಂದಿಷ್ಟು ಟೈಮ್ ಅಂತ ಆದ್ಮೇಲೆ ಹೌದು ಮಾಡ್ತಿರೋ ಕೆಲಸದಲ್ಲಿ ನಿಂಗೆ ದುಡ್ಡು ಸಿಕ್ತಿಲ್ಲ ಅಂತಾರೆ, ನಿಂಗೆ ರಿಗ್ರೆಟ್ ಫೀಲ್ ಆಗ ಸ್ಟಾರ್ಟ್ ಆಗುತ್ತೆ, ಏನಕ್ಕೆ ಈ ಕೆಲಸ ಬೇಕು ಅಂತ ಫೀಲ್ ಆಗುತ್ತೆ.
ಸೊ ಹಂಗಂತಲ್ಲ, ಹಣನೂ ಬೇಕು, ಅದ್ರ ಜೊತೆಗೆ ನೀನು ಎಷ್ಟು ಕಲಿತಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೌದು, ಹಾಗೆ. ಅದೇ ಹೇಳ್ದೆ, ಹಣ ಸೆಕೆಂಡ್ರಿ ಹಾ, ಆಗುತ್ತೆ, ಹಾ, ಕಲಿಯೋದಕ್ಕೆ ಇಂಪಾರ್ಟೆನ್ಸ್ ಕೊಟ್ರೆ ಅಂತ. ಹೌದು. ಓಕೆ, ಇವಾಗ ನಿಮ್ದು ಯೂಟ್ಯೂಬ್ ಅಂತಾನು ಇದೆ, ಇನ್ಸ್ಟಾಗ್ರಾಮ್ ಅಂತಾನು ಇದೆ. ನಿಮ್ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಸಖತ್ ರೀಲ್ಸ್ ಎಲ್ಲ ಜನ ಹಾ, ಹಾ. ಇಷ್ಟಪಟ್ಟು ನೋಡ್ತಾರೆ, ಯೂಟ್ಯೂಬ್ ಅಲ್ಲೂ ಕೂಡ ತುಂಬಾ ಫೇಮಸ್ ಇದ್ರೆ ನೀವು. ಸೊ ಇದಕ್ಕೆಲ್ಲ ಕಾನ್ಸೆಪ್ಟ್ ಅನ್ನು ಹೇಗ್ ಮಾಡ್ತೀರಾ? ನೀವೇ ಕುತ್ಕೊಂಡ್ ಬರೀತೀರಾ ಹೇಗೆ? ಅಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ಆಲ್ಮೋಸ್ಟ್ ಈಗ ಅಪ್ಲೋಡ್ ಮಾಡ್ತಾ ಇರೋದು ಬಂದು ಕಂಪ್ಲೀಟ್ ನಾವು ಶಾರ್ಟ್ ಫಿಲ್ಮ್ಸ್ ಅದೇನ್ ಕಂಟೆಂಟ್ ಇರುತ್ತೆ ಅದನ್ನೇ ಕಟ್ ಮಾಡಿ ನಾನು ಪ್ರಮೋಷನ್ ಅಂತ ಅದರಲ್ಲಿ ಹಾಕ್ತಾ ಇರ್ತೀನಿ. ಸೊ ಅದು ರೀಚಿಂದ ನನಗೆ ಅಂದ್ರೆ ಆಕ್ಚುಲಿ ಯೂಟ್ಯೂಬ್ದು ಅಲ್ಗೋರಿದಮೇ ಕಂಪ್ಲೀಟ್ ಬೇರೆ ಇದೆ, ಅದ್ರ ಇದರಿಂದನೇ ಪಕ್ಕ ಹೋಗುತ್ತೆ ಅಂತೆಲ್ಲ, ಬಟ್ ಅದರಿಂದ ಎಷ್ಟೋ ಒಂದು ಜನ ಬಂದು ನೋಡ್ತಾರೆ ಅನ್ನೋ ಒಂದು ಇಂಟೆನ್ಷನ್. ಇನ್ಸ್ಟಾಗ್ರಾಮ್ ಸ್ಕ್ರಿಪ್ಟ್ಸ್ ಕಂಪ್ಲೀಟ್ ಬಂದು ನಾನು ಮಾಡೋದಲ್ಲ, ಸ್ಕ್ರಿಪ್ಟ್ ಎಲ್ಲ ಬಂದ ಹೇಮಂತ್ ಅಂತ ಏನು ಹೇಳಿದೆ, ಸುಮನ್ ಸರ್ ಅಂತ ಏನು ಹೇಳಿದೆ, ಕಂಪ್ಲೀಟ್ ಅವ್ರು ಮಾಡೋದು. ಅವರು ಕಂಪ್ಲೀಟ್ ಸ್ಕ್ರಿಪ್ಟ್ ರೆಡಿ ಮಾಡಿದರೆ ನಾವು ಹೋಗಿ ಆ್ಯಕ್ಟ್ ಮಾಡೋದು. ಬಟ್ ಸ್ಕ್ರಿಪ್ಟಿಂಗ್ ಟೈಮಲ್ಲಿ ನಾವು ನಮ್ದು ಕೆಲವು ಇನ್ಪುಟ್ಸ್ ಇರ್ತದೆ, ಈ ತರ ಮಾಡೋಣ ಹೇಮಂತ್, ಈ ತರ ಮಾಡೋಣ, ಸೊ ಟೀಮ್ ಆಗಿ ಕುತ್ಕೊಂಡು ಕೆಲಸ ಮಾಡೋದು. ವಿ ಡಿಸ್ಕಸ್. ಓಕೆ, ಇವಾಗ ಶೆಟ್ರು ಸಂಸಾರ ಜುಗ್ಗ ನನ್ ಗಂಡ ಅಂತ ತಗೊಂಡಾಗ ನಿಮಗೆ ನಾಯಕ ನಟಿಯಾಗಿ ನಟಿಸಿರೋರು ಪಾಯಲ್ ಚೆಂಗಪ್ಪ ಅವರು. ಎಷ್ಟು ಹಿಟ್ ಪೇರ್ ಅಂತಾನೆ ಅನ್ಬೋದು. ನೋಡಿದವರೆಲ್ಲ ಓ ನಿಜವಾಗ್ಲೂ ಇಷ್ಟಕದ ಆಕ್ಟಿಂಗ್ ಅಂತ ಅನ್ಸದೇ ಇಲ್ಲ, ಆಕ್ಚುಲಿ ಅಷ್ಟ್ ಚೆನ್ನಾಗಿ ಮಾಡ್ತಾರೆ. ಅವ್ರ ಕಾಮಿಡಿ ಟೈಮಿಂಗ್ ಕೂಡ ಸಖತ್ತಾಗಿರುತ್ತೆ. ಹಿಟ್ ಪೇರ್ ಅಂತಾನೆ ಅನ್ಬೋದು ನಿಮ್ದು. ಸೊ ನೀವು ಒಬ್ಬ ಕೋ ಆಕ್ಟರ್ ಆಗಿ ಅವರ ಒಂದು ನಟನೆ ಬಗ್ಗೆ ಏನ್ ಹೇಳೋಕ್ ಇಷ್ಟಪಡ್ತೀರಿ? ಅವ್ರ ಬಗ್ಗೆ ಅದೇ, ಶಿ ಇಸ್ ಅ ವೆರಿ ಗುಡ್ ಆರ್ಟಿಸ್ಟ್. ಅಂದ್ರೆ ಅವ್ರಿಗೆ ಇವನ್ ಶಿ ಈಸ್ ವೆರಿ ಕ್ಲಿಯರ್. ಅಂದರೆ ನಾನು ಈಗ ಅವ್ರಿಗೆ ಸ್ಕ್ರಿಪ್ಟ್ ಕೊಟ್ಟರೆ ನಾವೆಲ್ಲ ಒಂದು ಸ್ವಲ್ಪ ಓಕೆ ಒಂದು ಸ್ವಲ್ಪ ಆದ್ಮೇಲೆ ನೋಡೋಣ, ಮಾತಾಡೋಣ, ಇದು ಮಾಡೋಣ. ಅವ್ರು ಹಂಗೆ ಅಂದರೆ ಕೊಂಡು ಫಸ್ಟ್ ಅದನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಓಕೆ ಇದು ಹಿಂಗೆ ಮಾಡೋಣ ಅಂದರೆ ಅವರು ತುಂಬ ಇನ್ವಾಲ್ವ್ ಆಗ್ತಾರೆ. ಈ ಥರ ಮಾಡಬೇಕು, ಈ ಥರ ಮಾಡಬೇಕು, ಸರ್ ಇಷ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ, ಇಷ್ಟು ಮಾಡಿದ್ರೆ ಚೆನ್ನಾಗಿದೆ. ಇವನ್ ಶಿ ಇನ್ವಾಲ್ವ್ಸ್ ಇನ್ ಇಟ್ ಅಷ್ಟೇ. ಅದೇ ಅವರು ಅಷ್ಟೇ ಇನ್ವಾಲ್ವ್ಮೆಂಟ್ ಕೊಟ್ಟು ಅವರು ತುಂಬ ಪ್ರಿಪೇರ್ ಆಗಿ ಆ್ಯಕ್ಟ್ ಮಾಡ್ತಾರೆ. ಓಕೆ, ನಿಮ್ಮ ಕೋ ಆರ್ಟಿಸ್ಟ್ ಗಳ ಬಗ್ಗೆ ಹೇಳೋದಾದ್ರೆ ಸುಪ್ರೀತ್ ಕಾಟಿ, ಗೌರವ್ ಶೆಟ್ಟಿ, ಶ್ರೀ ಭವ್ಯ, ಕಾರ್ತಿಕ್ ರೆಡ್ಡಿ, ವಿವೇಕ್ ಗೌಡ, ನಿಮ್ಮ ಶಾರ್ಟ್ ಫಿಲ್ಮ್ ಗಳಲ್ಲಿ ಈ ಕೋ ಆಕ್ಟರ್ಸ್ ಕೂಡ ಸಖತ್ ಪಾಪ್ಯುಲರ್ ಅಂತಾನೆ ಅನ್ಬೋದು. ಸೊ ನಿಮ್ಮ ಸಕ್ಸಸ್ ಅಲ್ಲಿ ಇವರ ಪಾತ್ರ ಎಷ್ಟಿರುತ್ತೆ ಅಂತ ಅನ್ಸುತ್ತೆ? ಅಂದ್ರೆ ಈಗ ಸುಪ್ರೀತ್ ಕಾಟಿ ಅವ್ರ ಜೊತೆ ನಾನು ಅಂದ್ರೆ ಇದು ವಾಟರ್ ಮೆಲನ್ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ, ಮತ್ತೆ ನಮ್ದು ಇದರಲ್ಲಿ ಅದು ಲೋಕಲ್ ಬಾಯ್ಸ್ ಅಂತ ಒಂದು ಶಾರ್ಟ್ ಫಿಲ್ಮ್ ಅದ್ರ ಜೊತೆ ಎಲ್ಲ ಆಕ್ಟ್ ಮಾಡಿದೀನಿ. ಈಗ ಆ ಶಾರ್ಟ್ ಫಿಲ್ಮ್ಸ್ ಅಲ್ಲಿ ಮೇ ಬಿ ಅವ್ರು ಆಕ್ಟ್ ಮಾಡಿರ್ಲಿಲ್ಲ ಅಂದ್ರೆ ಬೇರೆಯವ್ರು ಆಕ್ಟ್ ಮಾಡಿದ್ರೆ ಅಷ್ಟು ವರ್ಕೌಟ್ ಆಗ್ತಿತ್ತು ಇಲ್ಲೋ ಕಾಂಬಿನೇಷನ್ಸ್. ಸೊ ಪ್ರತಿಯೊಂದು ಆರ್ಟಿಸ್ಟ್ಗಳದ್ದು ಅವ್ರದೇ ಆದ ಒಂದು ರೀತಿ ಇರುತ್ತೆ. ಸೊ ಅವ್ರು ಆಕ್ಟ್ ಮಾಡಿ ಅದನ್ನ ಕನ್ವೆ ಮಾಡೋ ರೀತಿ ಬೇರೆ ಇರುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ರು ಅಂದ್ರೆ ಅವ್ರು ಇರೋದ್ರಿಂದ ಆ ಸೀನ್ ಚೆನ್ನಾಗಿ ಬಂದಿರುತ್ತೆ. ಸೊ ಎಷ್ಟು ಇಂಪಾರ್ಟೆನ್ಸ್ ಅಂತ ಹೇಳಿದ್ರೆ ಅಂತ ಹೇಳಿ, ಸೊ ವೇಟೇಜ್ ಇದೆ ಅಂತ. ವೇಟೇಜ್ ಇದೆ, ಅದೇ ಹೌದು. ಈಗ ಗೌರವ ಆಗಿರ್ಬೋದು, ಗೌರವ್ ನಾವು ಎಲ್ಲಿಂದ ಬರ್ತೀವಿ ನೀವೆಲ್ಲ ಅಂತ ಒಂದು ಸೀರೀಸ್ ಅಲ್ಲಿ ಮಾಡಿದ್ವಿ. ಸೊ ಆ ಸೀರೀಸ್ ಅಲ್ಲಿ ಇನ್ ಕೇಸ್ ಗೌರವ್ ಇರ್ಲಿಲ್ಲ ಅಂತ ಹೇಳಿದ್ರೆ ಮೇ ಬಿ ಕಾಮಿಡಿ ಎಲ್ಲ ಅಷ್ಟೊಂದು ವರ್ಕೌಟ್ ಆಗ್ತಿತ್ತಂತ ಗ್ಯಾರಂಟಿನೇ ಇಲ್ಲ. ಸೊ ಪ್ರತಿಯೊಂದು ಶಾರ್ಟ್ ಫಿಲ್ಮ್ ಅಲ್ಲೂ ಅವ್ರವರ ವೇಟೇಜ್ ಅಷ್ಟೇ ಇದೆ. ಓಕೆ, ಸೊ ಇವಾಗ ಆಕ್ಟಿಂಗ್ ಅಂತ ಬಂದ್ರೆ ಒಂದ್ ಬೇರೆ ಆಯಾಮ ಇರುತ್ತೆ, ಇವಾಗ ಶಾರ್ಟ್ ಫಿಲ್ಮ್ ಅಂತ ಬಂದ್ರೆ ಬೇರೆ ಆಯಾಮ ಇರುತ್ತೆ. ಸೊ ಇದ್ರದ್ದು ಮೇಕಿಂಗ್ ಪ್ರೊಸೆಸ್ ಹೇಗಿರುತ್ತೆ? ಅಂದ್ರೆ ನೀವು ತಂಡಗಳಾಗಿ ಕೆಲಸ ಮಾಡ್ತೀರಾ ಅಥವಾ ರೈಟಿಂಗ್, ಎಕ್ಸಿಕ್ಯೂಷನ್, ಇದ್ರ ತಯಾರಿ ಎಲ್ಲ ಹೇಗಾಗುತ್ತೆ ಶಾರ್ಟ್ ಫಿಲ್ಮ್ಗೆ? ಶಾರ್ಟ್ ಫಿಲ್ಮ್ ಈಗ ಸಿನಿಮಾಗಳದ್ದು ತಯಾರಿ ಹೇಗೆ ಹೇಳ್ತೀರಾ, ಸಿನಿಮಾ ಅದೇ ತರ ಇರುತ್ತೆ. ಅಂದ್ರೆ ಇದು ಲೋ ಬಜೆಟ್ ಅನ್ನೋ ಒಂದು ಪರ್ಪಸ್ ಬಿಟ್ರೆ ಲೋ ಬಜೆಟ್ ಅಲ್ಲಿ ಎಷ್ಟೊಂದು ಸಿನಿಮಾಗಳು ನಡೆದಿದೆ. ಸೊ ಅಷ್ಟೇ ಕಮ್ಮಿ ಬಜೆಟ್ ಅಲ್ಲಿ ಸಿನಿಮಾಗಳು ಮಾಡ್ತಾರೆ. ಅವ್ರು ಅದೇನು ಮಾಡಿರ್ತಾರೆ ಸೇಮ್ ಅದೇ ತರ ನಾವು ಅಷ್ಟೇ ಇನ್ವೆಸ್ಟ್ ಮಾಡ್ತೀವಿ, ಅಷ್ಟೇ ಟೈಮ್ ಕೊಡ್ತೀವಿ, ಅಷ್ಟೇ ಸೇಮ್ ಪ್ರಾಸೆಸ್. ನೀವು ಸಿನಿಮಾಗೆ ಏನ್ ಪ್ರಾಸೆಸ್ ಇದೆ ಅದೇ ಪ್ರಾಸೆಸ್ ನಮ್ಮ ಶಾರ್ಟ್ ಫಿಲ್ಮ್ ಅಲ್ಲೂ ನಡೆಯುತ್ತೆ. ಓಕೆ, ಸೊ ಇವಾಗ ತಯಾರಿ, ರೈಟಿಂಗ್, ಎಕ್ಸಿಕ್ಯೂಷನ್ ಎಲ್ಲ ಅಂದ್ರೆ ಏನಾದ್ರು ಡಿಫ್ರೆಂಟ್ ಆಗಿರುತ್ತಾ? ಅಂದ್ರೆ ಬಿಕಾಸ್ ಇವಾಗ ಶಾರ್ಟ್ ಫಿಲ್ಮ್ ಅಂತಂದ್ರೆ ಸ್ವಲ್ಪ ತಂಡನೂ ಕೂಡ ಕಮ್ಮಿ ಆಗಿರುತ್ತೆ ಅಂತಾನೆ ಅನ್ಬೋದು. ಸೊ ಟೀಮ್ ಎಲ್ಲ ಕುತ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ಮಾಡ್ತೀರಾ ಈ ತರ ಅಂತ ಇನ್ಪುಟ್? ಖಂಡಿತ. ಅಂದ್ರೆ ಅದೇ ಮೇನ್ ಬಂದು ಸೋಲ್ ಬಂದೆ ನಮ್ದು ಸ್ಕ್ರಿಪ್ಟ್. ಸೊ ಸ್ಕ್ರಿಪ್ಟಿಂಗ್ ಟೈಮಲ್ಲೇ ನಾವು ಎಲ್ಲ ಸಾರ್ಟ್ ಔಟ್ ಮಾಡ್ಕೊಳ್ತೀವಿ. ಅಂದ್ರೆ ಈ ಸೀನ್ ವರ್ಕೌಟ್ ಆಗುತ್ತೆ ಇಲ್ಲ, ಓಕೆ ಇದಿಷ್ಟು ನಮಗೆ ಈ ಶಾರ್ಟ್ ಫಿಲ್ಮ್ ಮಾಡೋದಕ್ಕೆ ಇಷ್ಟು ಸಾಕು ಅಂತ ಹೇಳ್ಕೊಂಡೆ ನೆಕ್ಸ್ಟ್ ಫ್ಲೋರ್ಗೆ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಏನೇ ಇದ್ರೂ, ನಮ್ದು ಏನೇ ಡಿಸ್ಕಷನ್ಸ್ ಇದ್ರೂ, ಯಾವುದೇ ಥರದಿದ್ರು ಸ್ಕ್ರಿಪ್ಟಿಂಗ್ ಅಲ್ಲೇ ನಡೆಯುತ್ತೆ. ಓಕೆ, ಸೊ ಒಂದಂತೂ ಹೇಳ್ಬೇಕು, ನಿಮ್ಮೆಲ್ಲ ಶಾರ್ಟ್ ಫಿಲ್ಮ್ಗಳ ಹೆಸರು ಮಾತ್ರ ಸಖತ್ತಾಗಿದೆ. ಅಂದ್ರೆ ನಾವು ಆಡು ಭಾಷೆಯಲ್ಲಿ ಏನೇನೆಲ್ಲ ಹೇಳ್ತೀವಿ ಅದು ಎಷ್ಟು ನಗು ಬರ್ತಿದೆ. ನೀವು ಪ್ರತಿ ಸರಿ ಹೇಳ್ಬೇಕಾದ್ರೆ ಮೀಸೆ ಮತ್ತೆ ಜಡೆ, ಈ ಜುಗ್ಗ ನನ್ ಗಂಡ, ಇದೆಲ್ಲ ನಾವು ಡೈಲಿ ಮನೇಲಿ ಕುತ್ಕೊಂಡು ಮಾಡೋದು, ಅಂದ್ರೆ ಮಾತಾಡ್ತಾ ಇರ್ತೀವಿ. ಸೊ ಯಾರಿಗೆ ಆದ್ರೂ ಕೂಡ ನೀವು ಜಸ್ಟ್ ಈ ಹೆಸರು ಹೇಳಿದ್ರೇನೆ ಸಾಕು, ಅವ್ರಿಗೆ ಕನೆಕ್ಟ್ ಆಗುತ್ತೆ ಅಂತಾನೆ ಅನ್ಬೋದು ಆಕ್ಚುಲಿ.